ವಿದ್ಯಾರ್ಥಿಗಳು ಗಣಿತ ಮಾಡ್ರಿ, ಇದನ್ನ ಚಂದಂಗೆ ತಿಳ್ಕೊಂಡು ಮಾಡ್ರಿ. ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ಈ ನಮ್ಮ ಗಣಿತಗಳು ಏನವಪ್ಪ ಅಂದ್ರೆ ನಾ ಸ್ವಂತ ಬರೆದದ್ದು. ಇವು ನಿಮ್ಮ ಗಣಿತ ಮಾಡೋ ಟೈಮ್ದಾಗ ನಿಮ್ಮ ಗಣಿತ ತಪ್ಪುತ್ತದ, ಮುಂದಕ್ಕೆ ಹೋಗಬೇಡ್ರಿ ಅಂತ ಹೇಳತಕ್ಕಂಥ ಕ್ವಶನ್ಗಳು ಬರೆದದ್ದು ಆನ್ಸರ್ದಾಗ ಗೊತ್ತಾಗ್ತದೆ. ಅದಕ್ಕೆ ಹೇಳೋದು ನವೋದಯದಾಗ ಗಣಿತಗಳೆಲ್ಲ ಹಂಗೆ ಇರ್ತಾವೆ. ಹೆಚ್ಚ ಆನ್ಸರ್ ಮೇಲೆ ಆಪ್ಷನ್ಸ್ ಇಟ್ಟಿರ್ತಾನೆ. ಒಳಗೊಮ್ಮೆ ಸ್ಥಾನಗಳು ಬದಲು ಮಾಡಿರ್ತಾನೆ, ಉತ್ತರ ಒಂದೇ ಇರ್ತದೆ. ಅಲ್ಲಿ ಸ್ಥಾನ ಕರೆಕ್ಟ್ ಲೆಕ್ಕ ಮಾಡ್ಲಾರ್ದ ಲೆಕ್ಕ ಮಾಡ್ಲಿಕ್ಕೆ ತೋರಿಸ್ತದೆ. ನೀವು ಗಣಿತ ಮಾಡಬೇಡ್ರಿ ಇದೇ ಉತ್ತರ ಆಗ್ತದ ಅಂತ ನಿಮಗೆ ನಾನು ಗಣಿತಗಳನ್ನು ನಿಮಗೆ ಸುಮಾರಾಗಿ ಒಂದು ಮೂರು ಗಣಿತಗಳನ್ನು ನಿಮಗೆ ಮಾಡಲಾರ್ದು ಉತ್ತರ ತೆಗಿಸಿ ತೋರಿಸ್ತು, ರೀತಿ ಪ್ರಕಾರನೂ ತೋರಿಸ್ತನು, ಮತ್ತು ಗಣಿತ ಬಾಯಲ್ಲಿ ಉತ್ತರ ಹೆಂಗೆ ಹಾಕ್ಬೇಕು ಅನ್ನೋದು ತೋರಿಸ್ತು. ನೀವು ಇದನ್ನು ಕಲ್ತಿರಿ ಅಂತಂದ್ರೆ ನಿಮ್ಮ ನಾಳೆ ಕೇಸ್ ಹಾಕೋದು ಎಲ್ಲ ಏನವ ಇವು ಬರೀ ಹಿಂಗೆ ನೋಡಿ ಆನ್ಸರ್ ಹಾಕಂತ ಟ್ರಿಕ್ಸ್ಗಳನ್ನು ಗಣಿತ ಕೊಡ್ತಿರ್ತಾರೆ. ಆದ್ರೆ ಇದು ಹಂಗಲ್ಲ, ಇದು ಬೇಸಿಕ್ನು ಬರ್ತದೆ ನಿಮಗೆ, ನಿಮ್ಮ ಟ್ರಿಕ್ಸ್ಗಳನ್ನು ಉಪಯೋಗ ಆಗ್ತದೆ. ಅದಕ್ಕೆ ನವೋದಯ ಅಭ್ಯಾಸದ ಕಲಿತ ವಿದ್ಯಾರ್ಥಿಗಳೇ ಆಫೀಸರ್ ಆಗ್ತಾರೆ. ಸೈನಿಕ್ ಸ್ಕೂಲ್ದವ್ರು ಭಾಳ ಕಡಿಮೆ ಆದದ್ದು. ನವೋದಯ ಹುಡುಗರು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಇದ್ದದ್ದು ನವೋದಯ ಹುಡುಗರೇ ಆಗ್ಯಾರ. ಸೈಂಟಿಸ್ಟ್ ಆಗ್ಯಾರ. ಕಿತ್ತೂರಾಗ ಮತ್ತು ನವೋದಯ ಕಲಿತ ಹುಡುಗರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಯಾರ. ಸೈನಿಕ್ ಸ್ಕೂಲ್ಗೆ ಒಂದು ಸ್ವಲ್ಪ NDA ಒತ್ತು ಕೊಡ್ತಾರೆ. ಇಂಜಿನಿಯರಿಂಗ್ ಅದೆಲ್ಲ ನವೋದಯದಿಂದ ಭಾಳ ಹೆಲ್ಪ್ ಆಗ್ಯಾರ. ನೋಡ್ರಿ ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಮಾಡ್ರಿ. ರಾಮನ ಹತ್ತಿರ 4,000 ರೂಪಾಯಿ. ಈಗ ಇದು ವ್ಯವಹಾರಿಕ ಲೆಕ್ಕಗಳನ್ನು ಕಲಿಬೇಕು. ನೀವು ವ್ಯವಹಾರಿಕ ಲೆಕ್ಕಗಳು ನೀವು ಗುರ್ತಾದವು ಅಂದ್ರೆ ಮುಂದಿನ ರೀತಿಗಳು ಎಲ್ಲ ಗುರ್ತಾಗ್ತಾವ. ನಿಮ್ಗೆ ವರ್ಗಮೂಲ ವರ್ಗಗಳು ಕಂಡು ಹಿಡಿದ್ರಿ ಅಂದ್ರೆ ಎಲ್ಲ ವಿಷಯದ ಲೆಕ್ಕಗಳು ಬಂದ್ಬಿಡ್ತಾವ. ಆದ್ರೆ ಇವು ಹೆಂಗಲ್ಲ, ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು. ಉಳಿದ ಹಣ ಬರ್ಬೇಕಾದ್ರೆ ಏನು ಮಾಡಬೇಕು, ಖರ್ಚಿನ ಹಣ ಎಷ್ಟು ಇರ್ತದೆ, ಹೆಚ್ಚಿಗಿತ್ತು ಅಂದ್ರೆ ಖರ್ಚಾದ ಹಣವನ್ನು ಮತ್ತೆ ಕಂಡು ಹಿಡಿದು ನಿಮ್ಮ ಹತ್ತರಿದ್ದ ಹಣದಾಗ ಕಳೆದರಿ ಅಂದ್ರೆ ಉಳಿದ ಹಣ ಬರ್ತದ. ಇಷ್ಟು ಹೇಳಿನೂ ನೀವು ಮಾಡಿ ವಿಡಿಯೋ ಆನ್ ಮಾಡಿ. ರಾಮನ ಹತ್ತಿರ 4,000 ರೂಪಾಯಿ. ಅವನ್ನು ಪ್ರತಿ ಕಿಗ್ರಾಮ್ಗೆ 40.50 2 ಕಿಗ್ರಾಮ್ ಅಕ್ಕಿ ಖರ್ಚು ಮಾಡಿದ. ನೋಡಿ ಹೆಂಗೆ ಖರ್ಚು ಮಾಡೋದು. 2 ಕಿಗ್ರಾಮ್ ಅಕ್ಕಿಗಾಗಿ ಖರ್ಚು ಮಾಡಿದ ಹಣ. ಅಕ್ಕಿಗಾಗಿ ಖರ್ಚು ಎಷ್ಟು ಮಾಡ್ಯಾರ ನೋಡ್ರವ. 40.50 ಗುಂಡ್ಲೆ 2 ಬರೋಬರಿ ಎಷ್ಟಾಯ್ತು? 81 ರೂಪಾಯಿ ಆಯ್ತು. ಬಾಯ್ದಿಂದೇ ಮಾಡ್ಬೋದು. ಹಿಂಗೆ ನೋಡ್ರಿ, 81 ರೂಪಾಯಿ ದೂರ ಹಚ್ಕೋ ಸ್ಥಾನ ಬೆಲೆ ಇರ್ತದೆ. 81.00 ಬೇಕಾದ್ರೆ ಮಗಲ್ ಕಚ್ಕೋರಿ ಮತ್ತೊಂದು ಕೂಡಿಸಿರ್ಬೇಕಂದ್ರೆ 81 ರೂಪಾಯಿ ನೋಡ್ರಿ. ಆಮೇಲೆ 30.75 4 ಕಿಗ್ರಾಮ್ ಸಕ್ಕರೆಗಾಗಿ. ನೋಡ್ರಿ, ಸಕ್ಕರೆಗಾಗಿ ಖರ್ಚು ಮಾಡಿದ ಹಣ. ಸಕ್ಕರೆಗಾಗಿ ಖರ್ಚು ಮಾಡಿದ ಹಣ. ಸಕ್ಕರೆ ಕಿಲೋ 30.75 ಗುಂಡ್ಲೆ ಎಷ್ಟು ಕಿಗ್ರಾಮ್ ಸಕ್ಕರೆ? 4 ಕಿಗ್ರಾಮ್ ಸಕ್ಕರೆ. ನೋಡು 75 4 ನೋಡು, ಪೂಜೆ 4 5 20 4 28 1 2 30 ಕೆಲ ಬಂತು. 3 ಇಟ್ಟು ಬಿಡ್ರಿ. ಯಾಕಂದ್ರೆ ಇಲ್ಲಿ ಇದ್ದದ 3 4 12 123 ರೂಪಾಯಿ. ನೋಡಿ, 123 ರೂಪಾಯಿ. ಆಮೇಲೆ 210 ರೂಪಾಯಿದಂತೆ 2 ಲೀಟರ್ ಎಣ್ಣೆಗಾಗಿ ಖರ್ಚು ಮಾಡಿದ ಹಣ. ಎಣ್ಣೆಗಾಗಿ ಖರ್ಚು ಮಾಡಿದ ಹಣ ಬರೋಬರಿ 210.50 ಗುಂಡ್ಲೆ 2 ಪ್ಯಾಕೆಟ್ ಬರೋಬರಿ 421 ರೂಪಾಯಿ. 421 ರೂಪಾಯಿ ನೋಡ್ರಿ, ಚೆಕ್ ಮಾಡಿ. ನೋಡಿ, 2 ಪೂಜೆ 2 ಇಲ್ಲಿ 10 1 ಇಲ್ಲಿ 0 1 ಬಂತು. ಮುಂದೆ ಮೇಲೆ 2 21 42
ಎಣ್ಣೆಗಾಗಿ ಖರ್ಚು ಮಾಡಿದ ಹಣ. ಓಕೆ. ರವಾ ನೋಡ್ರಿ, ರವೆಗಾಗಿ ಖರ್ಚು ಮಾಡಿದ ಹಣ, ರವೆಗಾಗಿ ರವಾ ಖರ್ಚು ಮಾಡಿದ ಹಣ, ರವಾಗ ಖರ್ಚು ಮಾಡಿದ ಹಣ. ಶಾರ್ಟ್ ಬರ್ರಿ. ರವಾ ಹೆಂಗದ? 5 ಕಿಗ್ರಾಮ್ ರವಾ ತೊಗೊಂಡಂದ್ರೆ 40.25 ಎಷ್ಟು? 5 ಕಿಗ್ರಾಮ್ ರವಾ. 25 ಐದ್ಲೆ 125. ಕೈಲ ಬಂತು 1, ಇಲ್ಲಿ ಪಿಂಜು ಕೊಡಿ 1 ಕೊಡ್ರಿ, ಯಾಕೆ 0 ಅದ. 4 5 20 201.25. 5 5 25 2, 5 2 10 1, 1 ಬಂತು. 5 4 20 ಕರೆಕ್ಟ್. ರವಾಗ ಖರ್ಚು ಮಾಡಿದ ಹಣ ಕರೆಕ್ಟ್. 1200 ರೂಪಾಯಿದಂತೆ ಏನು? ಪ್ರತಿ ಲೀಟರಿಗೆ 1200 ರೂಪಾಯಿದಂತೆ ತುಪ್ಪ. 1200 ಅಂದ್ರೆ ನೋಡ್ರಿ, 1200 ತುಪ್ಪ ಬರೋಬ್ಬರಿ 1.2 ಲೀಟರ್ ಅಂದ್ರೆ ಹೆಂಗೆ ತಿಳ್ಕೊ? 1 ಲೀಟರ್ಗೆ ಎಷ್ಟಾಯ್ತು? 1200 ಆಯ್ತು. 1 ಲೀಟರ್ಗೆ 1200 ಆಯ್ತು. ಅರ್ಧ ಲೀಟರ್ಗೆ 600 ಆಯ್ತು. ಈಕ್ವಲ್ ಟು 1800 ರೂಪಾಯಿ. ಹೆಂಗೆ ಹಚ್ಕೊಳ್ಳೋ ಪದ್ಧತಿ ತಿಳ್ಕೊಬೇಕು ಮೊದಲು ನೋಡಿ. ಅತಿ ಈಸಿ ಮ್ಯಾಥ್ಸ್ ಇದು. 1 ಲೀಟ್ರಿಗೆ 1200, ಅರ್ಧ ಲೀಟ್ರಿಗೆ 600, 1800 ರೂಪಾಯಿ ಮಾಡ್ಕೊಂಡು ಬಿಡ್ರಿ. ಅಂದ್ರೆ ಬಾಯಲೇನೆ ತುಪ್ಪ ಖರ್ಚು ಮಾಡಿದ ಹಣ. ಅದೇನು ಒಟ್ಟು ಖರ್ಚಾದ ಹಣ, ಒಟ್ಟು ಖರ್ಚು ಆದ ಹಣ, ಒಟ್ಟು ಖರ್ಚಾದ ಹಣ, ಒಟ್ಟು ಖರ್ಚಾದ ಹಣ ಬರೋಬರಿ ಕೂಡ್ಸ್ರಿ ಅವು. ಏನೇನು? 81 ರೂಪಾಯಿ, 81.00 ಪ್ಲಸ್ ದೂರ ಕೊರಿ 123 ರೂಪಾಯಿ, 123 ರೂಪಾಯಿ. ನೋಡ್ರಿ ಸ್ಥಾನದಲ್ಲಿ ಹೆಂಗಾಗ್ತಾನು? 0.20 ಪ್ಲಸ್ 421, 421.00 ಪ್ಲಸ್ 201.25 ಪ್ಲಸ್ ತುಪ್ಪಿಗಾಗಿ ಖರ್ಚು ಮಾಡಿದ ಹಣ 1800.00. 2 ಕೂಡಿಸ್ಕೋರಿ, 5ಕ್ಕೆ 5, 2ಕ್ಕೆ 2, 5 6, 8 4 12, 16, 26, 25 ಆಯ್ತು. ಒಟ್ಟು ಖರ್ಚು ಮಾಡಿದ ಹಣ ಎಷ್ಟು? 26, 25 ಆಯ್ತು. ಉಳಿದ ಹಣ ಬರೋಬರಿ ನಿಮ್ಮ 10 ವಿಧಾನ ಎಷ್ಟದ ನೋಡ್ರಿ? 4000 ಅದ. 2 ಸ್ಥಾನ ಕೊಡಬೇಕು, ಯಾಕಂದ್ರೆ ರೂಪಾಯಿ ಪೈಸೆ ಅದ. ಮೈನಸ್ 26.25 ದಶಮಾಂಶದ ಸಹಿತ ಬರ್ತಾವ. ಗಣಿತ ತಾವು ಮಾಡೋದು ನಿಮಗೆ. ಈಗ ನೀವು ಉತ್ತರ ಕಂಡು ಹಿಡಿಯಾಗ ಒಂದು ಸ್ವಲ್ಪ ಕೇರ್ಫುಲ್ ಇರ್ಬೇಕು. ನಿಮ್ಗೆ ಯಾಕೆ ತಪ್ಪೇದು ಸರಿ ಅದನ್ನು ಎಲ್ಲ ತಿಳಿಸಿ ಹೇಳ್ತದ ಆನ್ಸರ್ದಾಗ. 75 ಬಂತು, ಇಲ್ಲಿ 75 ಇಡ್ರಿ. ಕೈಲ ಬಂತು 1. ಈ 75 ಉತ್ತರ ಎಲ್ಲದರೊಳಗದ ದಂಡಿಗೆ ನಮ್ಗೆ ಉತ್ತರ ಸಿಗುದಿಲ್ಲ. ಇನ್ನೊಂದು ಅಂಕಿ ಮುಂದುವರಿ. 10 ಆದ್ರೆ 3, 10 ಆದ್ರೆ 3 ನೋಡೋಣ. ಬಂದು ಸಿಕ್ತು ನಮ್ಗೆ ಉತ್ತರ. 3 ಆದ್ರೆ 7, 4 7 ಆದ್ರೆ 3, 4 ಆದ್ರೆ 1, 13, 73, 75, 3 ಉತ್ತರ ಸಿಕ್ತೀಗ ನೋಡ್ರಿ. 3 ಎಲ್ಲಿ ಅದ ನೋಡ್ರಿ? ಹುಡುಕ್ಯಾಡೆ ಇಲ್ಲಿ ಅದ. ಇದೇ ಉತ್ತರ ಆಗ್ತಿಲ್ಲ ನೋಡ್ರಿ. ಉತ್ತರ ಸಂಖ್ಯೆ ಡಿ. ಈ ಗುಣಾಕಾರಗಳು ಮತ್ತು ನಿಮಗೆ ಮೈನಸ್ ಲೆಕ್ಕಗಳು ಬಂದು ಅಂದ್ರೆ, ವ್ಯವಹಾರಿಕ ಲೆಕ್ಕಗಳು ಬಂದು ಅಂದ್ರೆ ಮುಂದೆ ನಿಮಗೆ ಬೇಕಾದಂತ ದೊಡ್ಡ ಗಣಿತಗಳು ಬರ್ತಾವೆ. ಇದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆ ನಾ ಹೇಳ್ತಂದ್ರೆ, ಇದು ಬೋರ್ಡ್ನೊಳಗೆ ಏನಾಗ್ತದೆ, ನಿಮಗಿಂತ ಮಾದರಿಗಳನ್ನು ಒಂದು 4-5 ಅಂಕಿಗಳ ಸಂಖ್ಯೆಗಳನ್ನು ಚೇಂಜ್ ಮಾಡಿಕೊಂಡು ಪ್ಲಸ್ ಮೈನಸ್ ಇದನ್ನು ಮಾಡೋದರಿಂದ ಏನಾಗ್ತದೆ? ವ್ಯವಹಾರಿಕ ಲೆಕ್ಕಗಳು ತಿಳಿತಾವೆ. ಇದನ್ನು ತಿಳ್ಕೊಂಡು ಭಾರಿ ಚಂದಂಗ 1080 ಇಟ್ಟು ನೋಡ್ರಿ. ಆಮೇಲೆ ಈ ವಿಡಿಯೋಗಳನ್ನು ನೀವು ಎಲ್ಲಾದ್ರೂ ನೋಡ್ಬೋದು. ಮೊಬೈಲಲ್ಲಿ ನೋಡ್ಬೋದು, ಲ್ಯಾಪ್ಟಾಪ್ದಾಗ ನೋಡ್ಬೋದು, ಟಿವಿಯಾಗ ನೋಡ್ಬೋದು, ಸರ್ಚ್ ಮಾಡಿ ನೋಡ್ಬೋದು.
ಆ್ಯಂಡ್ರಾಯ್ಡ್ ಟಿ ವಿ ಒಳಗೆ ನೋಡ್ರಿ, ನಿಮ್ಮ ಮೊಬೈಲ್ ಅವಶ್ಯಕತೆ ಇಲ್ಲ, ಲ್ಯಾಪ್ಟಾಪ್ದಾಗ ನೋಡ್ಬೋದು. ಇದ್ರದ್ದು ಉಪಯೋಗ ತಗೋರಿ. ತಗೊಂಡು ಎಲ್ಲರೂ ನೀವು ಶಾಣ್ಯರಾಗಲಿ, ವಿದ್ಯಾರ್ಥಿಗಳು ಶಾಣ್ಯರಾಗಲಿ, ಮಂದಿ ಶಾಣ್ಯರಾಗಲಿ. ನಮ್ಮ ಉತ್ತರ ಕರ್ನಾಟಕದ ಕನ್ನಡ ಮೀಡಿಯಂ, ಕನ್ನಡ ಶಾಲೆ, ಪ್ರೈಮರಿ ಶಾಲೆ, ಸರ್ಕಾರಿ ಶಾಲೆ ಹುಡುಗರು ಇದರ ಅವಕಾಶ ತಗೊಂಡು ಜೈವೇರಿ ಪತಾಕ ಹಾರಿಸ್ರಿ. ಮಂಡ್ಯಗೌಡ್ರಿಗೆ ಹೆಲ್ಪ್ ಮಾಡಿರಿ. ಭಾಳ ಚಲೋ ಅದ ಮಂಡ್ಯಗೌಡ್ರ ವಿಚಾರ. ಥ್ಯಾಂಕ್ ಯು ವೈಸ್.